ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಆಶಾ ಕಾರ್ಯಕರ್ತೆಯರಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯಿತು. ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಸರ್ಕಾರವನ್ನು ಒತ್ತಾಯಿಸಿದರು. ನೂರಾರು ಆಶಾ ಕಾರ್ಯಕರ್ತೆಯರು ಇದ್ದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ಅವ್ರವ್ರ ಗ್ರಾಮದಲ್ಲಿ 1,000 ಜನಸಂಖ್ಯೆಗೆ ಅಂದ್ಬಿಟ್ಟು ಆಶಾ ಕಾರ್ಯಕರ್ತನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಆದರೆ ಈಗ ನಾವು ನಮಗೆ 1,000 ಜನಸಂಖ್ಯೆ ಇರೋರು ಮಾಡ್ತಾ ಇದ್ವಿ, ಕಡಿಮೆ ಇರೋರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. 2009ರಿಂದನೂ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ದೀವಿ. ಸುಮಾರು 18 ವರ್ಷ ಆಯಿತು. ಅವ್ರು ಹೇಳೋ ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ. ಕೆಲವೊಂದಕ್ಕೆ ಸ್ಯಾಲ್ರಿ ಕೊಡ್ತಿದ್ರು, ಕೆಲವೊಂದಕ್ಕೆ ಯಾವುದೇ ಅಮೌಂಟ್ ಇಲ್ಲ, ನಾವು ಹಂಗೆ ಬಿಟ್ಟು ಕೆಲಸನೂ ಮಾಡಿಕೊಟ್ಟಿದ್ದೀವಿ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಆಶಾ ಕಾರ್ಯಕರ್ತರು ಹೆಚ್ಚುವರಿಯಾಗಿದ್ದಾರೆ ಅಂದ್ಬಿಟ್ಟು ತಕ್ಕಬದ್ಧಗೊಳಿಸ್ತೀವಿ ಅಂದ್ಬಿಟ್ಟು ನಾವು ಹೋರಾಟಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದಾಗ 10,000ನ ನಿಗದಿ ಮಾಡ್ತೀವಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ರು. ನಾವು ಯಾವಾಗ ಹೋರಾಟಕ್ಕೆ ಜಾಸ್ತಿ ಇಳಿದ್ವಿ ಆವಾಗ ನಮ್ಮನ್ನು ಆಶಾ ಕಾರ್ಯಕರ್ತೆಯರನ್ನ ವಜಾಗೊಳಿಸುವ ಪ್ರಕ್ರಿಯೆಯನ್ನು ತಗೊಂಡಿದ್ದಾರೆ. ಏನು ಮೌಲ್ಯಮಾಪನ ಅಂದ್ಬಿಟ್ಟು ಒಂದು ಟೆಕ್ನಿಕ್ ಮಾಡಿಕೊಂಡು ಅವ್ರಿಗೆ ನಮ್ಮನ್ನೆಲ್ಲ 7,000 ಜನನ ಒಟ್ಟಿಗೆ ವಜಾ ಮಾಡ್ತಾ ಇದ್ದಾರೆ. ಅದರಲ್ಲಿ 18 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಇವಾಗ ನಮಗೆಲ್ಲ ಸ್ವಲ್ಪ ಭಾರ ಆಗಿದೆ. ಬೇರೆ ಕಡೆ ಎಲ್ಲೂ ಹೋಗಿ ನಮಗೆ ದುಡಿಯೋಕ್ಕಾಗಲ್ಲ. ಕೆಲವೊಬ್ರು ಇಲ್ಲಿ ಮಕ್ಕಳು ಗಂಡ ಇಲ್ಲದೆ ಇರೋರು ಇದ್ದಾರೆ, ಇದರಿಂದನೇ ಜೀವನ ಮಾಡೋರು ಇದ್ದೀವಿ. ಇದಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಗೊತ್ತಿಲ್ಲದೇ ಗುಟ್ಟಲ್ಲಿ ಇವತ್ತು ಆಶಾ ಕಾರ್ಯಕರ್ತೆಯನ್ನು ವಜಾಗೊಳಿಸ್ತಾ ಇದ್ದಾರೆ. ಇದು ತುಂಬ ಅನ್ಯಾಯ ಸರ್. ನಾವಂತೂ ಬಿಡಲ್ಲ. ನಾವು ಫ್ರೀಡಮ್ ಪಾರ್ಕಲ್ಲಿ ಆಗಿಲ್ಲ, ವಿಧಾನಸೌಧದಲ್ಲೇ ನಾವು ಅಲ್ಲೇ ಕೂರ್ತೀವಿ. ಒಟ್ಟು ತಾಲೂಕಲ್ಲಿ 202 ಜನ ಆಶಾ ವರ್ಕರ್ ಇದ್ದು, ಅದರಲ್ಲಿ ಒಂದು 3-4 ಜನ ಸಾವು ನೋವಿಂದ ತೀರೋಗಿದ್ದಾರೆ. ಒಂದು ಹೋದ ವರ್ಷ ಇದೇ ವರ್ಷದಲ್ಲಿ ಒಂದು 5-6 ಜನನ ರಿಟೈರ್ಮೆಂಟ್ ಕೊಟ್ಟು ಈಗ ಉಳ್ಕೊಂಡಿರೋದು 192ರಿಂದ 193 ಜನ ಆಶಾ ವರ್ಕರ್ ಇದ್ದೀವಿ. ಈಗ ವಜಾಗೊಳಿಸುವ ಪ್ರಕ್ರಿಯೆಯಲ್ಲಿ 45 ಜನ ಆಶಾ ವರ್ಕರ್ ತೆಗೆದ್ರೆ ಇನ್ನು ಉಳ್ಕೊಂಡಿರೋರು ಎಷ್ಟು ಜನ? 150 ಜನ ಉಳ್ಕೊಂಡಿರ್ತಾರೆ ಅಷ್ಟೇ. ಈಗ ಅದನ್ನ ನಾವು ಒಪ್ಪೋದಿಲ್ಲ ಸರ್. ಸರ್ಕಾರಕ್ಕೆ ಈ ಮೂಲಕ ತಿಳಿಸೋದೇನೆಂದರೆ, ನಾವು ಈ ವಜಾಗೊಳಿಸುವ ಪ್ರಕ್ರಿಯೆ ನಾವು ಕೈ ಬಿಡೋ ತನಕ ತರ್ಕಬದ್ಧಗೊಳಿಸುವಿಕೆ ಅಂತ ಏನು ಕ್ರಮನ ತಗೊಂಡಿದ್ದಾರೆ ಅದನ್ನು ನಾವು ಖಂಡಿತ ಒಪ್ಪೋದಿಲ್ಲ. ಎಲ್ಲ ಆಶಾ ವರ್ಕರ್ನ ಉಳಿಸ್ಕೊಡ್ಬೇಕಾಗಿದೆ. ಅವರು ಪ್ರೋತ್ಸಾಹಧನನ ಜೊತೆಗೆ ಗೌರವಧನನ ಒಟ್ಟಿಗೆ ಸೇರಿಸಿ ಮಾಸಿಕ ವೇತನ 10,000ನ ನಿಗದಿಪಡಿಸ್ತೀವಿ ಅಂತ ಇದೇ ಮೈಸೂರಲ್ಲಿ ಇದೇ ವರ್ಷದಲ್ಲಿ ಅವರು ಹೋದ ವರ್ಷ ಹೇಳಿದರು. ಆ ಕೊಟ್ಟ ಮಾತನ್ನು ಅವರು ಇದುವರೆಗೂ ಈಡೇರಿಸಿಲ್ಲ. ಆ ಕೊಟ್ಟ ಮಾತನ್ನು ಈಡೇರಿಸೋವರೆಗೂ ನಾವು ಅನಿರ್ದಿಷ್ಟ ಕಾಲ ಮುಷ್ಕರನ ಖಂಡಿತ ಹೂಡ್ತೀವಿ. ಅದೆಷ್ಟೇ ದಿನಗಳಾದರೂ ನಾವು ಖಂಡಿತ ಇದರಿಂದ ನಾವು ಹಿಂಜರಿಯೋದಿಲ್ಲ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.